Why Karna was rejected all his life. The painful truth. ಕರ್ಣನನ್ನು ಅವನ ಜೀವನದುದ್ದಕ್ಕೂ ಏಕೆ ತಿರಸ್ಕರಿಸಲಾಯಿತು? ನೋವಿನ ಸತ್ಯ. ಅವನು ಮಹಾನ್ ಯೋಧರಲ್ಲಿ ಒಬ್ಬನು. ಆದರೂ ಅವನನ್ನು ಪ್ರತಿಯೊಂದು ಹಂತದಲ್ಲೂ ತಳ್ಳಿ ಹಾಕಲಾಯಿತು. ಅವನು ದುರ್ಬಲವಾಗಿದ್ದರಿಂದಲ್ಲ, ಲೋಕ ಒಪ್ಪದ ಒಂದು ಸತ್ಯದ ಕಾರಣದಿಂದ. ದೈವಿಕ ಕವಚದಲ್ಲಿ ಜನಿಸಿದವನು, ಅಸಾಧಾರಣ ಕೌಶಲ್ಯ ಹೊಂದಿದವನು. ಕರ್ಣ ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಮಹಾನ್ ಆಗಬೇಕಾದವನು. ಆದರೆ ಅವನು ವಿದ್ಯೆ ಹುಡುಕಿದಾಗ ಅವನನ್ನು ತಳ್ಳಿ ಹಾಕಲಾಯಿತು. ಅವನ ಪ್ರತಿಭೆಗೆ ಅಲ್ಲ, ಅವನ ಜನ್ಮಕ್ಕೆ ಕಾರಣವಾಗಿ. ಅವನು ಗುರುವನ್ನು ಕಂಡಾಗಲೂ ವಿಧಿ ಅವನನ್ನು ದ್ರೋಹಿಸಿತು. ಒಂದು ಶಾಪ, ಅವನ ಜೀವನದ ಅತ್ಯಂತ ಮುಖ್ಯ ಕ್ಷಣದಲ್ಲಿ ಅವನನ್ನು ನಾಶ ಮಾಡುವ ಶಾಪ. ಲೋಕದ ಮುಂದೆ ಅವನನ್ನು ಅವಮಾನಿಸಲಾಯಿತು. ದ್ರೌಪದಿ ಅವನನ್ನು ತಳ್ಳಿ ಹಾಕಿದಳು. ಅವನು ಯಾರು ಎಂಬುದಕ್ಕಲ್ಲ, ಸಮಾಜ ಅವನನ್ನು ಹೇಗೆ ನೋಡಿತ್ತೋ ಅದಕ್ಕಾಗಿ. ಆದರೆ ಈ ಜಗತ್ತು ಅವನನ್ನು ತಳ್ಳಿದಾಗ ಒಬ್ಬನೇ ಅವನ ನಿಜ ಮೌಲ್ಯವನ್ನು ಕಂಡನು. ದುರ್ಯೋಧನ. ಅವನನ್ನು ಹೀನ ಜನ್ಮದವನೆಂದಲ್ಲ, ಮಹಾನ್ ಯೋಧನಾಗಿ ಕಂಡನು. ಕರ್ಣನು ದುರ್ಬಲನಾಗಿದ್ದರಿಂದ ತಳ್ಳಲ್ಪಟ್ಟವನು ಅಲ್ಲ, ಸಮಾಜ ಅವನ ನಿಜ ಸತ್ಯವನ್ನು ಭಯಪಟ್ಟದ್ದರಿಂದ. ಅನೇಕರಿಗಿಂತ ಮಹಾನ್ ಯೋಧ. ಆದರೂ ಯಾರಿಂದಲೂ ಸಂಪೂರ್ಣವಾಗಿ ಸ್ವೀಕರಿಸಲ್ಪಡದವನು. ಅವನೇ ಕರ್ಣ. Why Karna was rejected all his life. The painful truth.